ಮೂಡಿಗೆರೆಯಲ್ಲಿ ರೈತ ಹಿತರಕ್ಷಣೆ ವೇದಿಕೆಯಿಂದ ರೈತರ ಬೃಹತ್ ರೈತ ಸಮಾವೇಶ. ನಮ್ಮ ಭೂಮಿ ನಮ್ಮ ಹಕ್ಕೆಂದು ಒಗ್ಗೂಡಿದ ಕಡೂರು ಹಾಗೂ ಮೂಡಿಗೆರೆ ತಾಲೂಕಿನ ರೈತರು. ಅಧಿಕಾರಿಗಳು ಮಾಡಿದ ತಪ್ಪಿಗೆ ನಮಗೇಕೆ ಶಿಕ್ಷೆ ಎಂದು ಸರಕಾರದ ಕದ ತಟ್ಟಲು ಮುಂದಾದ ರೈತ ಸಮೂಹ. ಕಾನೂನು ಹೋರಾಟಕ್ಕೂ ಸೈ ಎಂದು ವಕಾಲತಿಗೆ ಸಹಿ ಹಾಕಿದ ಸಾವಿರಾರು ರೈತರು. ರೈತರನ್ನು ವಿರೋಧಿಸುವ ಯಾವ ಸರ್ಕಾರವೂ ಚರಿತ್ರೆಯಲ್ಲೇ ಉಳಿದಿಲ್ಲವೆಂದು ಹಿರಿಯ ವಕೀಲ ಎಂ ಶಿವಪ್ರಸಾದ್ ಹೇಳಿದರು. ಅವರು ಶನಿವಾರ ಮೂಡಿಗೆರೆ ರೈತ ಭವನದಲ್ಲಿ ರೈತ ಹಿತರಕ್ಷಣಾ ವೇದಿಕೆಯಿಂದ ಏರ್ಪಡಿಸಿದ್ದ ಬೃಹತ್ ರೈತ ಸಮಾವೇಶದಲ್ಲಿ ಮಾತನಾಡಿದರು. ಕಂದಾಯ ಕಾರ್ಯದರ್ಶಿಗಳು ಅಕ್ರಮ ಸಕ್ರಮ ಸಮಿತಿಯಲ್ಲಿ ಮಂಜೂರಾದ ಜಮೀನಿನ ತನಿಖೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕೆಂದು ತನಿಖಾ ತಂಡವೊಂದನ್ನು ನೇಮಿಸಲಾಗಿತ್ತು. ನಂತರ ಆ ವರದಿ ಆಧಾರದ ಮೇರೆಗೆ ಸರ್ಕಾರ ಮುಂದಿನ ಕ್ರಮ ಕೈಗೊಳ್ಳಬೇಕಿತ್ತು. ಆದರೆ ಅಧಿಕಾರಿಗಳು ಏಕಾಏಕಿ ಅರ್ಜಿಗಳನ್ನೇ ವಜಾ ಮಾಡಿದ್ದಾರೆ. ಇದು ತಪ್ಪು. ಇದರಿಂದ ದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗದ ಸಣ್ಣ ರೈತರಿಗೆ ಅಧಿಕ ತೊಂದರೆಯಾಗಿದೆ. ಈ ಬಗ್ಗೆ ಸ್ಥಳೀಯ ಶಾಸಕರು ಮಧ್ಯಪ್ರವೇಶಿಸಿ ರೈತರ ಸಮಸ್ಯೆ ಬಗೆಹರಿಸಿದ್ದರೆ ಕಾನೂನು ಸಮರ ಅಗತ್ಯವಿರಲಿಲ್ಲವೆಂದು ಹೇಳಿದರು. ತನಿಖಾ ತಂಡವನ್ನು ನೇಮಿಸುತ್ತಾರೆ. ತನಿಖಾ ತಂಡ ಬಂದು ನೀಡಿರುವ ವರದಿಯಲ್ಲಿನ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಕ್ರಮ ವಹಿಸಿ 3 ತಿಂಗಳೊಳಗೆ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಈ ಒಂದು ಪತ್ರ ಬರೆದಿರುವಂತದ್ದು. ವರದಿ ಸಲ್ಲಿಸಕ್ಕೆ ವರದಿ ಏನಾಗಿದೆ ಅನ್ನೋದು ಕೊಡೋದು ಇವರ ತಹಸೀಲ್ದಾರ್ ಆಗ್ಬೋದು, ಜಿಲ್ಲಾಧಿಕಾರಿ ಆಗ್ಬೋದು, ಇವರ ಆದ್ಯ ಕರ್ತವ್ಯ. ವರದಿ ಕೊಡ್ಬೇಕಷ್ಟೇ. ಆ ಮುಂದಿನ ಕ್ರಮ ತೆಗೆದುಕೊಳ್ಳೋದು ಬಿಡೋದು ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ. ಈ ಶಾಸಕರಾದವರು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಶಾಸಕರಾದವರು ಇದನ್ನ ಯಾಕೆ ಏನಾಗಿದೆ ಕೇಳಬೇಕು. ನಾನು ಕೇಳಿದ ಮಟ್ಟಿಗೆ ಶಾಸಕರು, ಇಲ್ಲಿನ ಶಾಸಕರು ಬಹಳ ಓದ್ಕೊಂಡಿದ್ದಾರಂತೆ, ಬಹಳ ವಿದ್ಯಾವಂತರಂತೆ. ಅವ್ರಿಗೆ ನನಗೆಲ್ಲ ಗೊತ್ತು ಅಂತಾರೆ, ಇನ್ನೇನು ಮಾತಾಡಲ್ಲ. ಇದೊಂಥರ ಬಹಳ ನಾಚಿಕೆಗೇಡಿನ ಸಮಾಚಾರ. ನಮ್ಮಲ್ಲಿ ನನಗೆಲ್ಲ ತಿಳಿದಿದೆ, ನಾನು ಇನ್ನು ಹೆಚ್ಚು ಓದಿದ್ದೀನಿ, ನನಗೆ ಗೊತ್ತಿದೆ ಅಂತ ರಿಯಾಕ್ಟ್ ಮಾಡ್ತಾರೆ ಅಂತ ನಮ್ಮ ನಾಯಕರಿಗೆ ಬಂದು ಹೇಳೋದು. ಇದು ದುರ್ದೈವ ಅಷ್ಟೇ, ಏನು ಹೇಳಕ್ಕಾಗಲ್ಲ. ಈ ರೀತಿ 27/8/23 ಈ ಒಂದು ವರದಿ ಕೊಡಿ ಅಂತ ಹೇಳಿದ್ರಲ್ಲ, ವರದಿ ಕೊಟ್ಟಾದ್ಮೇಲೆ ಅಲ್ಲಿ ನಿಲ್ಲಿಸ್ಬೇಕಿತ್ತು. ಇವರು ಯಾರೋ ಅಧಿಕಾರಿಗಳು 1-2 ತಪ್ಪು ಮಾಡಿರ್ಬೋದು. ಅಧಿಕಾರಿಗಳು ಮಾಡಿದ್ರೆ ನೀವು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಅದ್ಮೇಲೆ ಆಕ್ಷನ್ ತಗೊಳ್ಳಿ. ಆದ್ರೆ ಇಲ್ಲಿ ಇರುವಂತವರು ನಮ್ಮ ರೈತರು, ದಲಿತರು 6 ಗುಂಟೆಯಿಂದ 1 ಎಕರೆ, 2 ಗುಂಟೆ, 2 ಎಕರೆ, 3 ಗುಂಟೆ ಹಿಂಗೆಲ್ಲ ಇರುವಂತ ದಲಿತರು, ಅಲ್ಪಸಂಖ್ಯಾತರು, ಮತ್ತೆ ಸಾಮಾಜಿಕವಾಗಿ ಹಿಂದುಳಿದ ವರ್ಗದವರು, ಇವರೆಲ್ಲ ಬದುಕು, ಇವ್ರ ಬದುಕಿನ ಈ ಒಂದು ಭೂಮಿಯಿಂದ, ಈ ಬದುಕು ಒಂದು ತರ ಭೂಮಿಗೆ ಇವರ ಸಂಬಂಧ, ಸ್ವಾಭಿಮಾನ ಮತ್ತೆ ಗೌರವ, ಅದರಲ್ಲಿ ನಾವು ಬದುಕು ಸಾಗಿಸ್ತಾ ಇದ್ದೀವಿ. ಇದನ್ನ ಇವರು ಕಿತ್ಕೊಳ್ಳುವಂತ ಒಂದು ಯೋಜನೆ ಹಾಕಿರೋದು ಇದು ನಾಚಿಕೆಗೇಡಿನ ಸಮಾಚಾರ. ಹಿರಿಯ ವಕೀಲ ಎಂ ಪ್ರಸಾದ್ ಮಾತನಾಡಿ, ಅಕ್ರಮವನ್ನ ಸಕ್ರಮ ಮಾಡಿದ್ದು, ಸಕ್ರಮವನ್ನ ಅಕ್ರಮವೆಂದು ಹೇಳಿದ್ದು, ತನಿಖೆ ಮಾಡಿದ್ದು, ನಂತರ ಅರ್ಜಿ ವಜಾ ಮಾಡಿದ್ದು ಇದೇ ಸರ್ಕಾರದ ಅಧಿಕಾರಿಗಳೇ. ಇಲ್ಲಿ ರೈತರದ್ದೇನು ತಪ್ಪಿದೆ? ಅಧಿಕಾರಿಗಳು ಮಾಡಿರೋ ತಪ್ಪಿನಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಮಸ್ಯೆಯನ್ನ ಸರ್ಕಾರವೇ ಬಗೆಹರಿಸಬೇಕು. ಇದಕ್ಕಾಗಿ ನ್ಯಾಯಾಲಯದವರೆಗೆ ಬರೋ ಅವಶ್ಯಕತೆ ಇರಲಿಲ್ಲವೆಂದು ಹೇಳಿದರು. ಎಲ್ಲ ಫಲಾನುಭವಿಗಳಿಗೆ, ಎಲ್ಲ ರೈತರುಗಳಿಗೆ ನೋಟಿಸ್ ಕೊಡೋದು, ಆ ದಾಖಲೆ ಕೊಡಿ, ಈ ದಾಖಲೆ ಕೊಡಿ ಅಂತ ಅವರು ಸ್ಟೀರಿಯೋಟೈಪ್ ಒಂದು ಆರ್ಡರ್ ಮಾಡಿಟ್ಟಿದ್ದಾರೆ. ಎಲ್ಲ ಕ್ಯಾನ್ಸಲ್ ಮಾಡಿ ಮತ್ತೆ ಅಲ್ಲಿಂದ ಹೋಗಿ ಅಸಿಸ್ಟೆಂಟ್ ಕಮಿಷನರ್, ಮತ್ತೆ ಡೆಪ್ಟಿ ಕಮಿಷನರ್ ಹೋದ್ರು, ಡೆಪ್ಟಿ ಕಮಿಷನರ್ ಎಲ್ಲ ಅದು ಸರ್ಕಾರದ ನಿರ್ದೇಶನ. ಇಲ್ಲಿ ಕ್ವಾಸಿ ಜುಡಿಷಿಯಲ್ ಅಥಾರಿಟೀಸ್ ಅಂತ ಹೇಳಿ ಕಾನೂನಾತ್ಮಕವಾಗಿ ಯಾವ ಅಧಿಕಾರಿಗಳಿಗೆ ಅಧಿಕಾರ ಕೊಟ್ಟಿದ್ದಾರೋ ಯಾವುದನ್ನು ಕಾನೂನಾಗಿ ಮಾಡಿಲ್ಲ. ಯಾಕೆಂದ್ರೆ ಸರ್ಕಾರದ ನಿರ್ದೇಶನ. ಇವರೆಲ್ಲ ಸಂಬಳ ತಗೊಳ್ತಕ್ಕಂಥ ಉದ್ಯೋಗಿಗಳು, ಡೆಪ್ಟಿ ಕಮಿಷನರ್ ಆಗಿರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು, ತಹಸೀಲ್ದಾರ್ಗಳಾಗಿರ್ಬೋದು, ಇವರು ಸರ್ಕಾರ ಏನು ಹೇಳಿದ್ದೋ ಅದನ್ನು ಮಾತ್ರ ಮಾಡ್ತಾರೆ. ಅದು ಬಿಟ್ಟು ಕಾನೂನಾತ್ಮಕವಾಗಿ ಇದರಿಂದ ರೈತರಿಗೆ ತೊಂದರೆ ಆಗುತ್ತೆ, ಇದು 20 ವರ್ಷ ಹಿಂದೆ ಕೊಟ್ಟಿರ್ತಕ್ಕಂಥ ಗ್ರಾಂಟು, ರೈತರುಗಳೆಲ್ಲ ಈಗಾಗಲೇ ಸಾಲಗಳನ್ನೆಲ್ಲ ತಗೊಂಡ್ಬಿಟ್ಟಿದ್ದಾರೆ, ಇದು ಕ್ಯಾನ್ಸಲ್ ಮಾಡಿದ್ರೆ ಅವರ ಬದುಕಿಗೆ ಕಷ್ಟ ಆಗುತ್ತೆ ಅಂತ ಬರೆಯುವಂತ ಯಾವ ತಹಸೀಲ್ದಾರ್ ಆಗಲಿ, ಅಸಿಸ್ಟೆಂಟ್ ಕಮಿಷನರ್ ಫೈಲ್ ತಗೊಂಡಿಲ್ಲ, ತಗೊಳ್ಳೋದು ಇಲ್ಲ. ಏಕೆ ಅಂತ ಹೇಳಿದ್ರೆ ಅವರು ಸರ್ಕಾರದಿಂದ ನಿರ್ದೇಶನ ಆಗಿದೆ. ಇದೊಂದು ಪ್ರಹಸನ, ನಾಟಕ. ನಿಮಗೆ ಈಗಾಗಲೇ ಹೇಳಿದಂಗೆ ನಮ್ಮ ಭೂಮಿ ನಮ್ಮ ಹಕ್ಕು. ಈಗ ಅಧಿಕಾರಿಗಳು ಹೇಳ್ತಾರೆ ಇದು ಸರ್ಕಾರದ ಭೂಮಿ, ನಮ್ಮ ಅಧಿಕಾರ, ನಮ್ಮ ಹಕ್ಕು. ಅಂದ್ರೆ ನಿಮಗೆ ಅಕ್ರಮನ ಸಕ್ರಮ ಮಾಡಿರೋದು ಯಾರು? ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು. ಸಕ್ರಮನ ಅಕ್ರಮ ಅಂತ ಹೇಳ್ತಿರೋದು ಯಾರು? ಅದು ಸರ್ಕಾರಿ ಅಧಿಕಾರಿಗಳು. ತನಿಖೆ ಮಾಡಿರೋರು ಯಾರು? ಅವರು ಸರ್ಕಾರಿ ಅಧಿಕಾರಿಗಳೇ.
ಈಗ ಕ್ಯಾನ್ಸಲ್ ಮಾಡ್ತಿರೋದು ಯಾರು? ಅದು ಸರ್ಕಾರ. ಇದು ಯಾವ ವ್ಯವಸ್ಥೆ? ಅಧಿಕಾರ ತೋರಿಸಿ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಲ್ಲಾಗ್ಲಿ ಅಥವಾ ಬೇರೆ ಇನ್ಯಾವುದರ ಆಕ್ಟ್ಗಳಲ್ಲಾಗ್ಲಿ ನಾವು ಮಗರ್ ಹುಕ್ಕುಪ್ಪ ಒಂದು 25-30 ವರ್ಷ 40 ವರ್ಷದ ಹಿಂದೆ ಕೊಟ್ಟಿರ್ತಕ್ಕಂಥದ್ದೆಲ್ಲ ಕ್ರಮ ನಮ್ಮ ಅಧಿಕಾರಿಗಳೆಲ್ಲ ಕ್ರಮ ಮಾಡಿಬಿಟ್ಟಿದ್ದಾರೆ, ರೈತರುಗಳೆಲ್ಲ ಮೋಸ ಮಾಡಿಬಿಟ್ಟಿದ್ದಾರೆ. ನಾನು 50 ವರ್ಷ ಆದ್ಮೇಲೆ ಈ ಭೂಮಿನ ವಾಪಸ್ ತಗೋತೀನಿ ಅಂತೇಳಿ ಏನಾದ್ರು ಒಂದು ಪವರ್ ಏನಾದ್ರು ಇದ್ರೆ ಅದು ತೋರಿಸ್ಲಿ. ಅಧಿಕಾರ ಇದೆ. ಅಧಿಕಾರನ ಮನಸ್ಸೋ ಇಚ್ಛೆ ಬಳಸೋಂಗಿಲ್ಲ ಅಧಿಕಾರಿಗಳಿಗೆ. ಎಲ್ಲೋ ಅಲ್ಲಿ ಒಂದು 10%, 5% ಅಲ್ಲಿ ಇಲ್ಲಿ ಒಂದು ಅವ್ಯವಹಾರ ಆಗಿರ್ಬೋದು, ಇಲ್ಲ ನಾವೇನು ಹೇಳಲ್ಲ, ನಾವೇನು ಅದಕ್ಕೆ ಸಪೋರ್ಟ್ ಮಾಡಲ್ಲ. ಆದರೆ ಇದು ಪ್ರಥಮ. ನನ್ನ ವೃತ್ತಿ ಜೀವನದಲ್ಲಿ, ವಕೀಲ ವೃತ್ತಿ ಜೀವನದಲ್ಲಿ ಈ ರೀತಿ 3,000 ಜನ 4,000 ಜನ ಒಂದೊಂದು ತಾಲೂಕುಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಈ ರೀತಿ ಅನ್ಯಾಯ ಮಾಡಿರ್ತಕ್ಕಂಥದ್ದು ನಾನು ನಿಸ್ಸಂದೇಹವಾಗಿ ಹೇಳ್ತೀನಿ, ಇದು ರೈತ ವಿರೋಧಿ ನಡೆ. ಇದು ಅಧಿಕಾರಿಗಳಾಗಲಿ ಅಥವಾ ಯಾರು ಮಾಡಿದ್ದಾರೆ, ಇದರ ಹಿಂದೆ ಯಾವ ಉದ್ದೇಶ ಇದೆ, ರಾಜಕೀಯ ಉದ್ದೇಶ ಇದೆ ನಮಗೆ ಗೊತ್ತಿಲ್ಲ. ಆದರೆ ಯಾರೇ ಮಾಡಿರಲಿ ಇದು ರೈತರ ಬದುಕನ್ನ ಹಸನ ಮಾಡಲ್ಲ, ಅವರನ್ನ ದುಃಖಕ್ಕೆ ದೂಡತಕ್ಕಂಥ ಒಂದು ಪರಿಸ್ಥಿತಿ ಮಾಡಿದರೆ. ಮಾಜಿ ಶಾಸಕ ವೈಎಸ್ವಿ ದತ್ತ ಮಾತನಾಡಿ, ನ್ಯಾಯಾಲಯ ಮಧ್ಯಂತರ ತಡೆಯಾಜ್ಞೆ ನೀಡಿದ್ದರಿಂದ ಸಾವಿರಾರು ರೈತರಿಗೆ ಪುನರ್ಜೀವನ ಸಿಕ್ಕಿದಂತಾಗಿದೆ. ಆದರೆ ಇದು ತಾತ್ಕಾಲಿಕ ಪರಿಹಾರವಷ್ಟೇ. ಶಾಶ್ವತ ಪರಿಹಾರಕ್ಕಾಗಿ ಸರ್ಕಾರ ರೈತರ ನೆರವಿಗೆ ಬರಬೇಕಾಗಿದೆ. ಅದಕ್ಕಾಗಿ ಬಿಎಲ್ ಶಂಕರ್ ಅವರು ನಮ್ಮ ಹಕ್ಕೊತ್ತಾಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರಬೇಕು. ಜೊತೆಗೆ ರೈತರ ನಿಯೋಗ ಕರೆದೊಯ್ದು ರೈತರ ಸಮಸ್ಯೆ ಬಗೆಹರಿಸಬೇಕೆಂದು ಮನವಿ ಮಾಡಿದರು. ಮೂಡಿಗೆರೆ ರೈತರುಗಳು ಕೆಲವರು ಮಾತ್ರ ಹೈಕೋರ್ಟ್ ಹೋಗಿ ಈ ಕಟಾರಿಯ ಸುತ್ತೋಲೆ, DC ಆರ್ಡ್ರು, ಅದರ ಮೇಲೆ AC, ತಹಸೀಲ್ದಾರರು ಕೊಟ್ಟು ನೋಟಿಸು, ನಮ್ಮ ರೈತರಿಗೆಲ್ಲ ಆಗಿರೋ ತಾಪತ್ರಯ, ಇದರ ಮೇಲೆ ಅವರು ಕೆಲವು ರೈತರುಗಳು ಹೋಗಿ ಹೈಕೋರ್ಟ್ ಹೋಗಿದ್ರಿಂದ ಅದರ ನೇತೃತ್ವನ ಈ ವಕೀಲರ ತಂಡ ವಹಿಸಿದ್ರಿಂದ ಅಷ್ಟರ ಮಟ್ಟಿಗೆ ಒಂದು ಸ್ಟೇ ಆರ್ಡರ್ ಬಂದಿದೆ, ಮಧ್ಯಂತರ ಆದೇಶ ಬಂದು ಮುಂದಿನ ತೀರ್ಪಿನವರೆಗೂ ಇದು ಯಥಾಸ್ಥಿತಿ. ಅಲ್ಲಿಗೆ ಒಂದು ಮಧ್ಯಂತರ ಆದೇಶ ಏನು ಕೊಟ್ಟಿದೆ, ಉಚ್ಚ ನ್ಯಾಯಾಲಯದ ಅಂತಿಮ ತೀರ್ಪು ಬರುವವರೆಗೆ ಹಿಂದಿದ್ದಂತೆ ಕಂಟಿನ್ಯೂ ಆಗಿದೆ, ಯಥಾಸ್ಥಿತಿ ಜಾರಿ ಅಂತೇಳಿ. ಆ ಕಡೂರು ತಾಲೂಕಿನ 3,000 ಜನ ರೈತರು, ಇಲ್ಲಿ ಒಂದು 2,000, 3,000 ಮೂಡಿಗೆರೆ ತಾಲೂಕು, ಈ 6,000 ಜನ ರೈತರಿಗೆ ಈ ಪರಿಹಾರ ಸಿಗಬೇಕು ಅಂದ್ರೆ ಎಲ್ಲ ರೈತರು ಕೂಡ ದಾವೆ ಹಾಕಿ ಸ್ಟೇ ಆರ್ಡರ್ ಏನು ಕೆಲವರಿಗೆ ಸಿಕ್ಕಿದೆ ನಮಗೂ ಸಿಗಲಿ ಅಂತ ಹೇಳಿ ಹಾಕಿ ನಾವು ತಗೋಬೇಕಾಗಿದೆ. ಆರ್ಥಿಕವಾಗಿ ಬಡವರಿದ್ದೀರಿ, ಕಷ್ಟದಲ್ಲಿದ್ದೀರಿ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ರೈತರ ಪರವಾಗಿ ಒಂದು ಟೀಮ್ ಆಫ್ ಅಡ್ವೊಕೇಟ್ಸ್, ವಕೀಲರ ತಂಡ ಇಟ್ಟು ಅವರಿಗೆ ಅದಕ್ಕೆ ನ್ಯಾಯಾಂಗಕ್ಕೆ ಏನು ಖರ್ಚು ವೆಚ್ಚಗಳಾಗ್ತವೆ ಅದನ್ನು ಎಲ್ಲರೂ ಕೂಡ ಸಮಾನ ಮನಸ್ಕರು ನಾವು ಅದರ ಖರ್ಚು ವೆಚ್ಚ ಭರಿಸುವಂತೂ ಕೂಡ ಒಂದು ತೀರ್ಮಾನ ಮಾಡಿಕೊಂಡು ಈ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮಗೆ ಈ ನ್ಯಾಯಾಂಗದ ಹೋರಾಟದ ಜೊತೆಗೇನೆ ಶಾಸಕಾಂಗದ ಬೆಂಬಲವೂ ಬೇಕಾಗುತ್ತೆ. ಸರ್ಕಾರದ ಮಟ್ಟದಲ್ಲಿ ಇದೊಂದು ತೀರ್ಮಾನ ಆದರೆ ಅಷ್ಟರ ಮಟ್ಟಿಗೆ ನ್ಯಾಯಾಂಗದ ಮಧ್ಯಪ್ರವೇಶ ಅಗತ್ಯ ಇಲ್ಲ. ಮಾಜಿ ಸಭಾಪತಿ ಬಿಎಲ್ ಶಂಕರ್ ಮಾತನಾಡಿ, ಮಲೆನಾಡು ಭಾಗದ ರೈತರಿಗೆ ಹೋರಾಟದ ಮನಸ್ಥಿತಿ ಬಂದಿರುವುದು ಉತ್ತಮ ಬೆಳವಣಿಗೆ. ತಾನು ಸರ್ಕಾರದ ಯಾವುದೇ ಹುದ್ದೆಯಲ್ಲಿಲ್ಲ, ಆದರೆ ಆಡಳಿತ ನಡೆಸುತ್ತಿರುವವರೆಲ್ಲರೂ ನನ್ನ ಸ್ನೇಹಿತರೆ. ಅಲ್ಲದೆ ತಾನು ಕೂಡ ಓರ್ವ ರೈತನಾಗಿದ್ದು ರೈತರ ಹೋರಾಟಕ್ಕೆ ಬೆಂಬಲ ನೀಡುವುದು ತನ್ನ ಕರ್ತವ್ಯ. ತಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಈ ಬಗ್ಗೆ ಚರ್ಚಿಸಿ ನಂತರ ನಿಯೋಗ ಕರೆದೊಯ್ದು ಸಮಸ್ಯೆ ಬಗೆಹರಿಸಲು ಶ್ರಮಿಸುತ್ತೇನೆಂದು ಹೇಳಿದರು. ಕಾಂಗ್ರೆಸ್ ಮುಖಂಡ ಎಚ್ ದೇವರಾಜ್ ಮಾತನಾಡಿ, ಅಧಿಕಾರಿಗಳು ಮಾಡಿದ ತಪ್ಪಿನಿಂದ ರೈತರು ಭೂಮಿ ಕಳೆದುಕೊಳ್ಳುವ ಸ್ಥಿತಿ ಉಂಟಾಗಿದೆ. ಇದನ್ನು ಶಾಸಕರ ಗಮನಕ್ಕೆ ತಂದರೆ ರೈತರು ಪಾಳೆಗಾರಿಕೆ ಮಾಡುತ್ತಿದ್ದಾರೆಂದು ಹೇಳ್ತಾರಂತೆ. ಇನ್ನು ಕಟಾರಿಯಾ ಅವರು ಬೆಂಗಳೂರಿಂದ ತಿಂಗಳಿಗೊಮ್ಮೆ ಮೋಜು ಮಸ್ತಿ ಮಾಡೋಕೆ ಬರ್ತಿದ್ದಾರಂತೆ. ಅವರು ಇನ್ನು ಮುಂದೆ ನಮ್ಮ ಜಿಲ್ಲೆಗೆ ಬರಬಾರ್ದು. ಇಲ್ಲಿ ಬಂದಿದ್ರಿಂದಲೇ ಸಾವಿರಾರು ರೈತರು ಸಂಕಷ್ಟಕ್ಕೆ ಸಿಲುಕಿರುವುದು. ಸಿಎಂಗೆ ಹೇಳಿ ಅವರು ಬಾರದಂತೆ ತಡೆಯಬೇಕೆಂದು ಆಗ್ರಹಿಸಿದ್ರು. ಅವರಿಗೆ ಕಾನೂನು ರೀತಿ ಕ್ರಮ ತಗೊಳ್ಳೋದ್ರ ಮುಖಾಂತರ ಅವ್ರನ್ನ ಕಟ್ಟಾಕ್ಬಿಟ್ಬಿಟ್ರೆ ರೈತರಿಗೆ ಹೇಳೋದಲ್ಲ, ನೀವು ಬಾಳೆಗಾರಿಕೆನ ಸಹಿಸೋದಿಲ್ಲ ಅಂತೇಳಿ. ರಾಜೇಂದ್ರ ಕುಮಾರ್ ಕಟಾರಿಯಾ ಅಂತೇಳಿ ಬೆಂಗಳೂರಿಂದ ಬರ್ತಾನೆ ವರ್ಷಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ ಮೋಜು ಮಸ್ತಿ ಮಾಡೋದಕ್ಕೆ. ಅವನಿಂದ ಈ ಉಪಟಳ ಆಗ್ತಾ ಇರ್ತಕ್ಕಂಥದ್ದು.
ಅವನನ್ನ ಬರೋದನ್ನ ನಿಲ್ಲಿಸಬೇಕು ಅಂತ ಹೇಳಿ ನಾನು ಶಂಕರಣ್ಣವರಿಗೆ ಇವತ್ತು ಮನವಿ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಅವ್ರ ಶಕ್ತಿ ಇದೆ. CM ಹೇಳಬೇಕು, ಡೆಪ್ಟಿ CM ಹೇಳಬೇಕು, ಕಟಾರಿಯ ಈ ಜಿಲ್ಲೆಗೆ ಬರಬಾರ್ದು. ಈ ಜಿಲ್ಲೆಗೆ ಬಂದಿದ್ರಿಂದಲೇ 3,000 ಜನ ರೈತರ ಬದುಕು ಸರ್ವನಾಶ ಆಗಿದೆ. ಕಡೂರಿನ ಸಾವಿರಾರು ಜನ ರೈತರ ಬದುಕು ಸರ್ವನಾಶ ಆಗಿದೆ. ಸಮಾವೇಶದಲ್ಲಿ ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಯಿತು. ಬಳಿಕ ವೇದಿಕೆ ಮುಖಂಡರು BL ಶಂಕರ್ ಅವರಿಗೆ ಮನವಿ ಸಲ್ಲಿಸಿದರು. ಸಮಾವೇಶಕ್ಕೆ ಬಂದಿದ್ದ ಸಾವಿರಾರು ರೈತರು ವಕಾಲತು ಅರ್ಜಿಯನ್ನ ಹಿರಿಯ ವಕೀಲರಾದ M ಶಿವಪ್ರಸಾದ್, HM ಪ್ರಸಾದ್ ಅವರಿಗೆ ನೀಡಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರೈತ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ BK ಲಕ್ಷ್ಮಣ್ ಕುಮಾರ್ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಸುರೇಂದ್ರ ಹ್ಯಾರಗುಡ್ಡೆ, ಉಪಾಧ್ಯಕ್ಷರಾದ ಗಬ್ಬಳ್ಳಿ ಚಂದ್ರೇಗೌಡ, ಬಂಕೇನಹಳ್ಳಿ ಸುರೇಶ್, ಕಾರ್ಯದರ್ಶಿಯಾದ ನವೀನ್ ಮರಬೈಲ್, MK ರವಿ ಮಗ್ಗಲಮಕ್ಕಿ, ಮಂಜಪ್ಪಯ್ಯ ಕಳಸ, ರಾಧಾ ಸುಂದ್ರೇಶ್, BS ಜಯರಾಮ್ಗೌಡ, ಅಬ್ದುಲ್ ರೆಹಮಾನ್, ಅನಿಲ್ ಗುರುದೇವ್ ಮತ್ತಿತರರಿದ್ದರು. ಏಳೋ ಮೇಲೆ ಇನ್ನು ಬಾಗೋವರೆಗೆ ಬೆನ್ನು ಕೇಳೋ ನ್ಯಾಯ ಇನ್ನು ನೆಲವೇ ನಮಗೆ ಹೊನ್ನು ಬಾಳೋದು ನಾವು ಕೆಲಕಾಲ ಹಿಡಿಬೇಡ ಧಣಿಯ ಕೈಕಾಲ ಸುಖದ ಹಳೆಯ ಕನಸು ಮಾಡೋ ಇಂದು ನನಸು ವಿಜಯ ವೀರ್ಯ ಸೂರ್ಯ ಹೆಗಲ ಹಿಂದೆ ಇರಿಸು ಕೈಗೆತ್ತಿಕೊಳ್ಳು ನೊಗಬಿಲ್ಲು ಕೂಳೆತ್ತಿ ನುಗ್ಗಿ ನೀ ನಿಲ್ಲು ರೈತ ನೀನೇ ದೇಶ ರೈತ ನೀನೇ ದೇಶ ರೈತ ನೀನೇ ದೇಶ ನಿನ್ನ ಕಾಯಕ ಮೆಚ್ಚುವ ಈಶ ದೊರೆಗಳು ಬೆಳೆಸಿ ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ. ವಿವಿಧ ಜಾತಿಯ ನಾಟಿ ಕೋಳಿಗಳು, ನಾಟಿ ಮೊಟ್ಟೆ, ಮೇಕೆ ಹಾಗೂ ಸಾವಯವ ಗೊಬ್ಬರ ಬೇಕೇ? ಹಾಗಾದ್ರೆ ಸಂಪರ್ಕಿಸಿ ಆಶಿಗೌಡ ಮೈದನುಮಕ್ಕಿ, ಪ್ರಗತಿಪರ ಕೃಷಿಕರು, ಹೆರಿಟೇಜ್ ರೂಟ್ ಫಾರಂ, ಮಾಳಿಗನಾಡು, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ.